ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಮಾನಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಬೆಳಗ್ಗೆ ಸಿಗ್ತಾ ಇದ್ದೀನಿ ನಿಮಗೆ. ದೋಸೆ ತೆಗಿತಾ ಇದ್ದೀನಿ. ಇವತ್ತೇ ಉದ್ದಿನ ದೋಸೆ ಜೊತೆಗೆ ಬಟಾಟೆ ಬಾಜಿ. ಸುಮಾರು ಹಿಟ್ಟಾಗಿಬಿಡ್ತು ಇವತ್ತೇ. ಮೋಸ್ಟ್ಲಿ ನಾಳೆನೂ ಉಳಿಬೋದು, ಇದು ಅಷ್ಟು ಹಿಟ್ಟಾಗಿದೆ. ಸ್ವಲ್ಪ ಬೇಗನೆ ರುಬ್ಬಿದ್ದೆ ನಾನು, ಹಾಗಾಗಿ ಸ್ವಲ್ಪ ಒದಗಿ ಬಂದಿದೆ ಜಾಸ್ತಿನೇ. The wind hums songs at the break of day, whispering pines, secrets untold, carrying tales only the forest holds. Moonlight spills through the velvet dark, etching patterns, leaving its mark. The roots stretch deep, the earth's gentle sigh, a lullaby sung to the open sky. Oh, whispering pines, sing me your tune, caught in the rhythm of the stars and the moon. Teach me the language of rustling leaves, stories that linger on the breath of the breeze. The dawn paints gold on the mountain's crown, while rivers whisper truth as they flow down. And their songs entwine with the trees that stand, knotted in time by nature's hand. Each echoing step on the forest floor opens a ಮಗಳು ಸ್ಕೂಲಿಗೆ ಹೋಗ್ತಿದ್ದಾಗಲೇ ನಾನಿಲ್ಲಿ ಗಾರ್ಡನ್ ಹತ್ರ ಬಂದಿದ್ದೀನಿ. ಇಲ್ಲಿ ನೋಡಿ, ಒಂದೇ ಒಂದು ಗಿಡ ಇದೆ. ಇದು ಪಚ್ಚೆಸ್ರು ಕಾಳಿದು. ಸುಮಾರು ಒಂದು ಮುಷ್ಟಿ ಅಷ್ಟಾದರೂ ತೆಗೆದಿದ್ದೀನಿ ನಾ ಈ ಒಂದು ಗಿಡದಿಂದ. ತುಂಬ ಚೆನ್ನಾಗಿ ಬೆಳೆದಿದೆ ಮಾತ್ರ. ಇದು ಮೋಸ್ಟ್ಲಿ ಲಾಸ್ಟ್ ಅನಿಸುತ್ತೆ, ನೋಡಬೇಕು ಇನ್ನು ಆಗುತ್ತಾ ಇಲ್ವಂತಹ. ಆ ಸಲನೂ ಹಾಗೆ ಅಂದ್ಕೊಂಡಿದ್ದೆ ನಾನು, ಬಟ್ ಮತ್ತೆ ಚಿಗುರ್ಕೊಂಡು ಮತ್ತೆ ಆಗಿತ್ತು ಅದಕ್ಕೆ. ನೋಡಿ, ಬರೀಕ ಬಳ್ಳಿ ಥರ ಇದೆ, ತೆಗೆದದ್ದು ಸೀದಾ ಕೆಳಗಡೆ ಬೀಳ್ತಾ ಉಂಟು. ಇಲ್ಲಿ ಇನ್ನೊಂದು ಗಿಡ ಇದೆ ನೋಡಿ, ಸಣ್ಣದು. ಇದಕ್ಕೂ ಹೂವೆಲ್ಲ ಬಿಟ್ಟಿದೆ. ನೋಡಿ, ನಮ್ಮ ಗುಲಾಬಿ ಹೂ ಚಂದ ಆಗುತ್ತೆ ಮಾತ್ರ. ಇದು ನೋಡಿ, ನಾನು ಬಳ್ಳಿ ಬಿಟ್ಟಿದ್ನಲ್ಲ, ಇದು ಹರಡ್ಕೊಳ್ತಾ ಇದೆ ಈಗ ಮೇಲ್ಗಡೆಗೆ. ಒಂದು ಸತಿ ಚಪ್ರ ಫುಲ್ ಆಗಿಬಿಟ್ರೆ ಆಮೇಲೆ ಹೂವಾಗಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ. ಇದು ನೋಡಿ, ದುಂಡು ಮಲ್ಲಿಗೆ. ನಾನು ಕುಮಟಾದಿಂದ ತಂದಿದ್ದಲ್ವ, ಅದೇ ಹೂ ಇದು ಗಿಡ. ಆಗಿದೆ, ಸ್ವಲ್ಪ ದೇವರಿಗೆ ಅಂತ ಬಿಟ್ಟಿಟ್ಟಿದ್ದೀನಿ ನಾನು ಹಾಕೋದಕ್ಕೆ. ಇಲ್ಲಿ ನೋಡಿ, ಭಟ್ಕಳ ಮಗುರಿನೂ ಹಾಗೇ ದೇವರಿಗೆ ಅಂತ ಸ್ವಲ್ಪ ಬಿಟ್ಟಿಟ್ಟಿದ್ದೆ ನಾನು. ಒಂದು ರೌಂಡ್ ಗಾರ್ಡನ್ ನೋಡಿಬಿಟ್ರೆ ಸುಮಾರು ಖುಷಿಯಾಗಿಬಿಡುತ್ತೆ ಅಷ್ಟೇ. ಮಳೆ ಏನಿಲ್ಲ ಇವತ್ತೇ, ಸ್ವಲ್ಪ ಮೋಡ ಥರ ಇದೆ ಅಷ್ಟೇ. ಬೆಳಗಾವಲ್ಲಿ ಮಳೆನೇ ಕಡಿಮೆ ಆಗಿಬಿಟ್ಟಿದೆ. ಬಂದ್ರೂ ಸ್ವಲ್ಪ ಬಾರೀಕ ಬರುತ್ತೆ, ಆಮೇಲೆ ಆಯ್ತು ಅಷ್ಟೇ, ಬರೋದೇ ಇಲ್ಲ ಮಳೆ. ಸುಮಾರು ಒಂದು ತಿಂಗಳಾಯಿತು ಮಳೆಗಾಲ ಸ್ಟಾರ್ಟ್ ಆದ್ರೂ ಕೂಡ ಇನ್ನೂ ಮಳೆನೇ ಬಂದಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ನಾನೀಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ.
ಇವತ್ತು ಏನಂತೀರ ಇದಕ್ಕೆ, ನಾವು ಕುರ್ಲಿ ಅಂತೀವಿ. ಏಡಿದು ಸಾರು ಮತ್ತು ಬಂಗಡೆ ಮೀನು ಫ್ರೈ. ಬಂಗಡೆ ಒಂಚೂರು ಚೆನ್ನಾಗಿರಲಿಲ್ಲ, ಸ್ವಲ್ಪ ಹಾಳಾಗಿದ್ದ ಥರ ಇತ್ತು, ಸ್ಮೆಲ್ ಬರ್ತಾಯಿತ್ತು. ಫ್ರೈ ಮಾಡಿದ ಮೇಲೆ ಗೊತ್ತಾಯ್ತು ನನಗೆ, ಯಾಕಂದರೆ ನೋಡಬೇಕಿದ್ರೆ ಕ್ಲೀನ್ ಮಾಡೋಕ್ಕಿದ್ರೆ ಗಟ್ಟಿನೇ ಇತ್ತದು. ಮತ್ತೇನು ನಾನು ಶೂಟ್ ಮಾಡೋದಕ್ಕೆ ಹೋಗಿಲ್ಲ, ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇತ್ತು, ಬೆಳಗ್ಗಿತ್ತು. ನಿನ್ನೆ ಹೇಳ್ತಿದ್ನಲ್ಲ ನಾನು ಹಿಟ್ಟು ಉಳಿಬೋದು ಅಂಥೇಳಿ, ಸುಮಾರಿತ್ತು ಹಿಟ್ಟು. ಅದೇ ಇವತ್ತು ದೋಸೆ ತೆಗೆದಿದ್ದೀನಿ, ಜೊತೆಗೆ ಈ ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೆ ನಾನು ಬೆಳಿಗ್ಗೆ. ಅದೇ ತಿಂಡಿ ಆಗಿದೆ ಇವತ್ತೆ. ನನ್ನ ಮಗಳ ಟಿಫಿನ್ಗೆ ತುಂಬ್ತಾಯಿದ್ದೀನಿ ನಾನು. ಅವಳೇನು ಜಾಸ್ತಿ ತೊಗೊಂಡು ಹೋಗೋದಿಲ್ಲ ಅಲ್ಲಿ, ಮತ್ತು ಸ್ಕೂಲೆಲ್ಲ ಶೇರ್ ಮಾಡಿ ತಿಂತಾರೆ ಎಲ್ಲರೂ. ಹಾಗಾಗಿ ಒಂದು 3 ದೋಸೆ ಹಾಕ್ಕೊಡ್ತೀನಿ ನಾನು ಅಷ್ಟೇ. ಅಲ್ಲಿ ಮಕ್ಳ ಜೊತೆ ಶೇರ್ ಮಾಡ್ಕೊಂಡು ಅವ್ರದ್ದೇನು ತಂದಿರ್ತಾರೋ ಅದನ್ನು ತಿಂತಾಳೆ ಅವಳು. ಬೆಳಗ್ಗೆ ಅಂದ ತಕ್ಷಣ ಪಟ ಕೆಲಸನೇ ಸ್ಟಾರ್ಟ್ ಆಗಿಬಿಡುತ್ತೆ. ನಮಗಂತೂ ಸಪ್ರೇಟ್ ಮನೆ ಅಲ್ವಾ, ಕ್ವಾರ್ಟರ್ಸು, ಹಾಗಾಗಿ ಸುಮಾರಷ್ಟು ಕೆಲಸ ಇರುತ್ತೆ. ಗಡ್ಬಡಿ ಆಗಿಬಿಡುತ್ತೆ ಬೆಳಗ್ಗೆನೆ. ನಾನು ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡೋದಕ್ಕಂತ ಬಂದಿದ್ದೀನಿ. ಸಾರೇನು ಮಾಡ್ತಾಯಿಲ್ಲ, ನಿನ್ನೆದೇ ಇದೆ, ಹಾಗಾಗಿ ಈಗ ಎಗ್ ಚಿಲ್ಲಿ ಒಂದು ಮಾಡೋಣ ಅಂತ. ನೋಡಿ, ಈರುಳ್ಳಿ ಫ್ರೈ ಮಾಡೋದಕ್ಕೆ, ಜೊತೆಗೆ ಈ ಕಡೆ ಇರೋದೆಲ್ಲ ರುಬ್ಬೋದಕ್ಕೆ ಅದ್ರ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇಷ್ಟನ್ನು ನಾನು ರುಬ್ಕೋತೀನಿ. ನೋಡಿ, ರುಬ್ಕೊಂಡು ಆಗಿದೆ. ರುಬ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೆ. ಸ್ವಲ್ಪ ಬ್ರೌನಿಷ್ ಆದರೆ ಸಾಕು. ಇದ್ರ ಜೊತೆಗೇ ಈಗ ನಾನು ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಮೇಲೆ ಬರೋ ಥರ ಫ್ರೈ ಮಾಡ್ಕೋಬೇಕು. ಇದನ್ನು ನೀರು ಹಾಕೋದಕ್ಕೆ ಹೋಗಬೇಡಿ, ಆಮೇಲೆ ಹಾಕ್ಕೊಳ್ಳಿ. ಫಸ್ಟು ಮಸಾಲೆನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡಾದಮೇಲೆ ಬಾಕಿ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಕುದ್ದಿದ್ದೆ. ಈಗ ನಾನು ಉಪ್ಪು, ಅರಿಶಿನ, ಧನಿಯಾ ಪುಡಿ, ಜೊತೆಗೆ ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ನೋಡಿ, ಎಲ್ಲ ಮೇಲ್ಗಡೆ ಬಂದಿದೆ ಎಣ್ಣೆ. ಈಗ ಎಗ್ಗನ್ನು ಹಾಕಿ ಬೇಯಿಸಿರುವಂಥ ಮೊಟ್ಟೆನ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ರೆಡಿ ಆಗಿದೆ ಇದು. ಈಗ ಸ್ವಲ್ಪ ಫಾಸ್ಟಲ್ಲೇ ತೋರಿಸಿದ್ದೀನಿ ನಾನು. ನೋಡಿ, ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕೆ ಸ್ವಲ್ಪ ಗ್ರೇವಿ ಗಟ್ಟಿಯಾಗಲಿ ಅಂತ ಹೇಳಿ. ನೋಡಿ, ರೆಡಿ ಆಗಿದೆ. ಎಗ್ ಚಿಲ್ಲಿ ರೆಡಿಯಾಗಿದೆ ನೋಡಿ, ಗ್ರೀನ್ ಮಸಾಲ. ನಿಮಗೆ ಈ ರೆಸಿಪಿ ಹೇಗೆ ಅನಿಸ್ತು, ನನ್ನ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.